ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 30/4/2025 ಬುಧವಾರ ಅಕ್ಷಯ ತದಿಗೆ ಅಥವಾ ಬಸವ ಜಯಂತಿ ಅಂತೇಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಇಲ್ಲಿ ವಿಶೇಷವಾಗಿ ಹಿಂದೆ ಬಸವ ಜಯಂತಿ ಹಬ್ಬ ಅಂದರೆ ಬಹುತೇಕ ಎಲ್ಲರ ಮನೆಗಳಲ್ಲೂ ಆಕಳನ್ನು ಸಾಕಿರ್ತಿದ್ರು, ಅಂದರೆ ದನಗಳನ್ನು ಸಾಕ್ತಿದ್ರು. ಅವುಗಳ ಮೈಯನ್ನೆಲ್ಲ ತೊಳೆದು ಗಂಧ ಕುಂಕುಮ ವಿಶೇಷವಾಗಿ ಅಲಂಕಾರ ಮಾಡಿ ಹೂವಿನಾರ ಹಾಕ್ಕೊಂಡು ಈಶ್ವರನ ಸಾನ್ನಿಧ್ಯದಲ್ಲಿ ಅಥವಾ ಸಂಬಂಧಪಟ್ಟ ದೇವರುಗಳ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಸಾದವನ್ನು ವಿನಿಯೋಗ ಮಾಡಿ ತೆಗೆದುಕೊಂಡು ಬರ್ತಾಯಿದ್ರು. ಅದ್ಧೂರಿಯಾಗಿ ಇತ್ತು ಆಗಿನ ಕಾಲದ ಬಸವ ಜಯಂತಿ ಹಬ್ಬ. ಈಗ ತುಂಬ ಕಡೆ ಆಕಳನ್ನು ಸಾಕೋದು ಕಡಿಮೆ ಆಗಿದೆ. ಕೆಲವೊಂದು ಕಡೆ ಈಗಲೂ ಅದು ಸಂಪ್ರದಾಯ ಜಾರಿಯಲ್ಲಿದೆ. ಈಗಲೂ ಸಹ ದನಗಳಿರ್ತಕ್ಕಂಥವರು ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಒಂದು ರೀತಿ ಇಡೀ ಆ ಕುಟುಂಬಕ್ಕೆ ದನಗಳು ಶ್ರೇಯಸ್ಸನ್ನು ಕೊಡ್ತವೆ ಮತ್ತು ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಆ ಕುಟುಂಬಕ್ಕೆ ಅಭಿವೃದ್ಧಿಯನ್ನು ತಂದು ಕೊಡ್ತಕ್ಕಂಥವು ದನಗಳು. ಆ್ಯಕ್ಚುಲಿ ಇವುಗಳನ್ನು ಕಾಮಧೇನು ಅಂತಲೂ ಕರಿತೇವೆ, ನಂದಿ ವಾಹನ ಅಂತಲೂ ಸಹ ಕರಿತೇವೆ. ವಿಶೇಷವಾಗಿ ಈಶ್ವರನ ಗಣಗಳಲ್ಲಿ ನಂದಿ ದೇವರಿಗೆ ವಿಶೇಷವಾದಂಥ ಅಗ್ರಗಣ್ಯ ಸ್ಥಾನ ಇದೆ, ಪೂಜೆ ಇದೆ. ಹಾಗೆ ಮನೆಗಳಲ್ಲಿರ್ತಕ್ಕಂಥವರು ವಿಶೇಷವಾಗಿ ಪೂಜೆ ಮಾಡಿ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಅಕ್ಷಯ ತದಿಗೆ ಅಂತ ಅಂದಾಗ ವಿಶೇಷವಾಗಿ ಎಲ್ಲರೂ ಒಡವೆಯನ್ನು ತಗೋಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿ ಇದ್ದೇ ಇರ್ತಾರೆ. ಅಥವಾ ಈ ದಿನ ಏನೇ ಕೆಲಸ ಮಾಡಿದರೂ ಅದು ಅಕ್ಷಯ ಅಂದರೆ ವೃದ್ಧಿ ಆಗುತ್ತೆ ಅಂತಕ್ಕಂಥ ಅಭಿಲಾಷೆ ಎಲ್ಲರಲ್ಲೂ ಜಾಸ್ತಿಯಾಗಿ ಇರ್ತದೆ. ಬಹುತೇಕವಾಗಿ ಎಷ್ಟೇ ಕಷ್ಟ ಇದ್ದರೂ ಸಹ ಚಿನ್ನವನ್ನು 1 ಗ್ರಾಮ್ ಆದರೂ ಖರೀದಿಸಬೇಕು ಅಂತಕ್ಕಂಥ ಅಭಿಲಾಷೆ ಇರ್ತಕ್ಕಂಥವರೇ ಜಾಸ್ತಿ. ಇಲ್ಲಿ ಚಿನ್ನವನ್ನು ತೆಗೆದುಕೊಂಡ ಮೇಲೆ ವಿಶೇಷವಾಗಿ ಮುಂಚಿತವಾಗೇ ತೆಗೆದುಕೊಂಡು ಅಕ್ಷಯ ತದಿಗೆಯ ದಿವಸ ಅಂದರೆ ಬುಧವಾರದ ದಿನ ನಿಮ್ಮ ಮನೆ ದೇವರ ಹತ್ತಿರ ಆ ಚಿನ್ನವನ್ನು ತೊಳೆದು ಶುದ್ಧಿ ಮಾಡಿ ಅರಿಶಿಣ ಕುಂಕುಮ ಗಂಧಾಕ್ಷತೆಯನ್ನು ಇಟ್ಟು ಪೂಜಿಸಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಧಾರಣೆ ಮಾಡೋದು ಬಹಳ ಉತ್ತಮ. ಈ ಅಕ್ಷಯ ತದಿಗೆಯ ದಿನ ಮುಂಚಿತವಾಗಿಯೇ ಒಂದು ದಿನ ನಿಮ್ಮ ದೇವರ ಮನೆಯನ್ನೆಲ್ಲ ಒದ್ದೆ ಬಟ್ಟೆಯ ವಸ್ತ್ರದಿಂದ ಸ್ವಚ್ಛ ಮಾಡಿ, ಚಿತ್ರಪಟಗಳನ್ನೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸಿ, ವಿಗ್ರಹಗಳನ್ನೆಲ್ಲ ನೀರಿನಿಂದ ತೊಳೆದು ಗಂಧ ಕುಂಕುಮಾಕ್ಷತೆಗಳನ್ನು ಇಟ್ಟು ಪೂಜೆಗೆ ಪರಿಪೂರ್ಣವಾಗಿ ಸಿದ್ಧತೆ ಮಾಡ್ಕೋಬೇಕು. ಈ ದಿನ ಸಾಧ್ಯ ಆದರೆ ಬೆಳಿಗ್ಗೆ 7ರಿಂದ 7:40 ಒಳಗಡೆ ವೃಷಭ ಲಗ್ನದಲ್ಲಿ ಪೂಜಾ ಕಾರ್ಯವನ್ನು ಮುಗಿಸ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ಈ ದಿನ ವಾಹನಗಳನ್ನು ಪೂಜೆ ಮಾಡ್ತಕ್ಕಂಥವರು, ಹೊಸ ಮನೆಯ ಪಾಯವನ್ನು ಪೂಜೆ ಮಾಡ್ತಕ್ಕಂಥವರು, ಹೊಸದಾಗಿ ಅಂಗಡಿ, ಹೋಟೆಲ್, ಆಫೀಸ್ ಇತ್ಯಾದಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥವರು ಸಹ ಬೆಳಗ್ಗೆ 7ರಿಂದ 7:40 ಒಳಗಡೆ ಪೂಜೆ ಮುಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತದೆ. ವಿಶೇಷವಾಗಿ ನಿಮ್ಮ ಕಾರ್ಯಗಳಲ್ಲಿ ಬಿಲ್ವಪತ್ರೆಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥವರು ಸಹ ಬಿಲ್ವಪತ್ರೆಯನ್ನು ತೆಗೆದುಕೊಂಡೋಗಿ ದೇವರಿಗೆ ಹಾರ ಹಾಕಿಸಿ ಪೂಜೆ ಕೊಡಿ. ನಿಮ್ಮ
ಮನೆಯ ಪಾಯದ ಪೂಜೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಹೊಸ ಅಂಗಡಿ, ಆಫೀಸ್ ಇತ್ಯಾದಿಗಳ ಪೂಜೆ ಆಗಿರ್ಬೋದು. ಈ ದಿನ ಬಿಲ್ವಪತ್ರೆಯ ಅರ್ಪಣೆ ಮಾಡಿ ದೇವರ ಚಿತ್ರಪಟಗಳಿಗೆಲ್ಲ ಮನೆಯಲ್ಲೇ ಬಿಲ್ವಪತ್ರೆಯನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ಕುಳಿತುಕೊಂಡು ಪೂಜೆ ಮಾಡಿ ನಿಮ್ಮ ಕುಟುಂಬಕ್ಕೆ, ನಿಮಗೆ ಯಶಸ್ಸು ಸಿಗುವಂತೆ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಸಾಧ್ಯ ಆದರೆ ತುಪ್ಪದ ದೀಪವನ್ನು ಹಚ್ಚಿ ಅಥವಾ ಪಂಚಮುಖಿಯ ದೀಪವನ್ನು ಹಚ್ಚಿ ದೇವರ ಧ್ಯಾನ, ಗುರುಧ್ಯಾನ, ಮನೆ ದೇವರ ಧ್ಯಾನಗಳನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಪೂಜೆ ಮಾಡೋದು ಬಹಳ ಒಳ್ಳೆಯದು. ವಿಶೇಷವಾಗಿ ತುಂಬ ಅದ್ಭುತವಾದಂಥ ಶುಭ ದಿನ ಈ ಅಕ್ಷಯ ತದಿಗೆ, ಯುಗಾದಿಯ ಪಾಡ್ಯ ಮತ್ತು ದೀಪಾವಳಿಯ ಪಾಡ್ಯ. ಯುಗಾದಿ ಹಬ್ಬವನ್ನು 3:30 ಮುಹೂರ್ತಗಳು ಅಂತೇಳಿ ಕರಿತೇವೆ. ಇದರಲ್ಲಿ ವಿಜಯದಶಮಿಯೂ ಸಹ ಆ್ಯಡ್ ಆಗ್ತದೆ. ಈ ದಿನ ಗಡಿಬಿಡಿ ಇಲ್ಲದೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಆ ದೇವರ ಆಶೀರ್ವಾದದಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆಲ್ಲ ಯಶಸ್ಸು, ಕೀರ್ತಿ, ಸಂಪತ್ತು, ಐಶ್ವರ್ಯ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.